ಓಕೆ ವೀಕ್ಷಕರೇ, ಮನಸ್ಸಿನ ಮಾತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮನ ಮತ್ತೊಮ್ಮೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನೋವಿಗೆ, ನಲಿವಿಗೆ, ಸಂಕಟಕ್ಕೆ, ಸಂತಸಕ್ಕೆ ನಮ್ಮ ಟ್ಯಾಗ್ಲೈನಲ್ಲಿದೆ ಅಂತ ಯಾವುದೇ ಮಾತುಗಳಿಗೆ ನಾವು ವೇದಿಕೆ ಆಗ್ತೀವಿ. ನಿಮ್ಮ ಮಾತುಗಳನ್ನು ನಾವು ಕೇಳಿಸ್ಕೊತೀವಿ. ನಿಮ್ಮ ಯಾವುದೇ ರೀತಿಯ ಭಾವನೆಗಳನ್ನು ನಮ್ಮ ಜೊತೆಗೆ ನೀವು ಹಂಚ್ಕೋಬೋದು. ಇದು ಪ್ರತಿ ಶನಿವಾರ ಸಂಜೆ 7ರಿಂದ 8 ಗಂಟೆಗೆ ಪ್ರಸಾರ ಆಗುವ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ ಶಿವಮೊಗ್ಗದ ಖ್ಯಾತ ಮನೋತಜ್ಞರಾದಂಥ ಡಾಕ್ಟರ್ ಎಸ್ ಟಿ ಅರವಿಂದ್ ಅವರು. ಬ್ರೇಕ್ ತಗೊಳ್ಳೋದಕ್ಕಿಂತ ಮುಂಚೆ ನಾವು ಮಾತಾಡ್ತಾ ಇದ್ವಿ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವರ ಏಳು ಬೀಳು ಮತ್ತು ಅವರ ನಟ ಸುಶಾಂತ್ ರಜಪೂತ್ ಆತ್ಮಹತ್ಯೆ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಮಾತಾಡ್ತೀವಿ. ಇವತ್ತೊಬ್ಬ ಇಡೀ ಜಗತ್ತೇ ಮೆಚ್ಚುತ್ತಾ ಇರ್ತಕ್ಕಂಥ ನಟ ಅಮಿತಾಬ್ ಬಚ್ಚನ್ ಅವರ ಸಿನಿಮಾದಲ್ಲಿ ಅವರ ಸಿನಿಮಾ ಕೆರಿಯರ್ನಲ್ಲಿ ಅವ್ರ ಪರ್ಸನಲ್ ಬದುಕಲ್ಲ ಒಂದಷ್ಟು ದುರಂತಗಳಿದ್ದಾವೆ. ಅದಲ್ಲದೆ ಅವರ ಪರ್ಸನಲ್ ಬದುಕನ್ನು ಬಿಟ್ಟರು ಕೂಡ ಅವರ ಸಿನಿಮಾ ಕೆರಿಯರ್ ತಂಡ್ರೆ ಎಂತೆಂಥ ಏಳು ಬೀಳುಗಳಿದ್ದಾವೆ. ABC ಅಂತ ಕಂಪ್ನಿ ತೊಂದರೆಯಲ್ಲಿ ಸಿಗಾಕೊಳ್ತು. ಅವರ ಕೊನೆ ಸಿನಿಮಾಗಳು ನಷ್ಟ ಅನುಭವಿಸೋಕೆ ಶುರುವಾದವು. ಅಮಿತಾಬ್ ಬಚ್ಚನ್ ಅವರ ಸಿನಿಮಾ ಕೆರಿಯರೇ ಮುಗಿದೋತು ಅನ್ನೋಂಥ ಸಂದರ್ಭದಲ್ಲಿ ಅವರು ಮತ್ತೆ ಪುಟ್ಟಿದ್ದೆದ್ದು ವೈವಿಧ್ಯಮಯವಾದಂಥ ನಟನೆಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಅವರೊಬ್ಬ ಕೌನ್ ಬನೇಗ ಕರೋಡ್ಪತಿನಲ್ಲಿ ಅವರ ಒಂದು ವಾಯ್ಸಿಗೆ ಅದ್ಭುತವಾದಂಥ ಜನಪ್ರಿಯವಾದಂಥ ಅಭಿಮಾನಿಗಳು, ಅಷ್ಟು ಒಂದು ಅತ್ಯಂತ ಬೇಡಿಕೆಯ ನಟ ಮತ್ತು ಧ್ವನಿ ಇರ್ತಕ್ಕಂಥ ನಟ ಅನ್ನೋ ಹೆಸರನ್ನು ಅಮಿತಾಬ್ ಬಚ್ಚನ್ ಅವ್ರು ಕಳಿಸ್ಕೊಂಡಿದ್ದಾರೆ. ಸರ್, ಸುಶಾಂತ್ ಅವರ ಸಿನಿಮಾನು ಕೂಡ ಆತ್ಮಹತ್ಯೆ ಸಂಬಂಧಪಟ್ಟಂತೆ ಸಿನಿಮಾ. ಹೌದು, ಈ ಅವ್ರದ್ದು ಎರಡು ಫೇಮಸ್ ಫಿಲ್ಮ್ಸ್ ಅಂದರೆ ಚಿಚೋರೆ ಮತ್ತು MS ಧೋನಿ. ಇವೆರಡು ಸಿನಿಮಾದಲ್ಲೂ ಕೂಡ ಎರಡು ಡೈಲಾಗ್ಗಳನ್ನು ನಾನು ನಿಜವಾಗ್ಲೂ ಮನಸ್ಸಿಗೆ ಅದು ತುಂಬ ಹತ್ತಿರವಾಗಿದೆ. ಅದರಲ್ಲಿ ಕೇಳ್ತಾರೆ, ಸುಶಾಂತಲ್ಲಿ ಒಂದು ಸೀನ್ ಬರ್ತದೆ, ಅದರಲ್ಲಿ ಕೇಳ್ತಾರೆ, ಜಿಂದಗಿ ಮೇ ಸಬ್ಸೆ ಇಂಪಾರ್ಟೆಂಟ್ ಚೀಸ್ ಕ್ಯಾ ಹೇ ಅಂತ ಹೇಳ್ಬಿಟ್ಟು. ಸಬ್ಸೆ ಇಂಪಾರ್ಟೆಂಟ್ ಚೀಸ್ ನಾವು ಹೇಳ್ಬೋದು, ನಮ್ಮ ಫ್ಯಾಮಿಲಿ ಅನ್ಬೋದು, ನಮ್ಮ ಕರಿಯರ್ ಅನ್ಬೋದು, ಅಥವಾ ನಮ್ಮ ದುಡಿಮೆ ಅನ್ಬೋದು, ಅಥವಾ ನಾವು ಒಂದು ವರ್ಲ್ಡ್ ಟೂರ್ ಮಾಡೋದಿರ್ಬೋದು, ಈ ಥರ ಅನ್ಬೋದು. ಆವಾಗ ಒಂದು ಪಾಸ್ ಆದಮೇಲೆ ಅದು ಆನ್ಸರ್ ಬರುತ್ತೆ, ಜಿಂದಗಿ ಮೇ ಸಬ್ಸೆ ಇಂಪಾರ್ಟೆಂಟ್ ಚೀಸ್ ಜಿಂದಗಿ ಖುದ್ ಅಂತ ಹೇಳ್ತಾರೆ. ಅಂದರೆ ಜೀವನವೇ ಜೀವನದಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ. ನಾವು ಜೀವನವನ್ನು ಯಾವತ್ತೂ ಕೈ ಬಿಡಬಾರ್ದು. ಯಾಕಂದರೆ ಇದು ದೇವರು ಕೊಟ್ಟಿರ್ತಕ್ಕಂಥ ಜೀವನ. ಇದನ್ನು ನಾವಾಗೆ ಯಾರು ಇಲ್ಲಿ 200 ವರ್ಷ ಏನು ಈ ಭೂಮಿ ಮೇಲೆ ಯಾರೂ ಬದುಕಿರೋದಿಲ್ಲ. ಸೊ ನಮ್ಗೆ ಕೊಟ್ಟಿರ್ತಕ್ಕಂಥ ಆಯಸ್ಸನ್ನು ಸದ್ಬಳಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿ ಆ MS ಧೋನಿಯಲ್ಲೂ ಕೂಡ ಒಂದು ಸಂಭಾಷಣೆ ಇದೆ. ಅದರಲ್ಲಿ ಅವನು ತುಂಬ ಹತಾಶನಾಗ್ಬಿಡ್ತಾನೆ. ಒಂದು ರೈಲ್ವೆ ಟಿಕೆಟ್ ಕಂಡಕ್ಟ್ರೇ ಆಗಿರ್ತಾರೆ ಅವರು ಅದೇ ಕೆಲಸ ಮಾಡ್ತಾ ನನ್ನ ಕೆರಿಯರ್ ಮುಂದೆ ಹೋಗ್ತಾ ಇಲ್ಲ, ನನಗೆ ಅವಕಾಶಗಳು ಸಿಗ್ತಾ ಇಲ್ಲ, ನಾನು ಇಲ್ಲೇ ಇದಾಗ್ಬಿಡ್ತೀನಿ ಅಂತೇಳಿ. ಆವಾಗ ಅವರು ಸೀನಿಯರ್ ಬಂದುಬಿಟ್ಟು ಅವ್ರ ಹತ್ರ ಮಾತಾಡ್ತಾರೆ, ನಿನಗೆ ಜೀವನದಲ್ಲಿ ಈಗ ಕ್ರಿಕೆಟ್ ಆಡುವಾಗ ಫುಲ್ ಟಾಸ್ ಬಂದರೆ ಏನು ಮಾಡ್ತೀಯ ಅಂತೇಳಿ. ಫುಲ್ ಟಾಸ್ ಬಂದರೆ ಹೊಡಿತೀನಿ, ನಾನು ಸಿಕ್ಸರ್ ಹೊಡಿತೀನಿ ಅಂತ ಹೇಳ್ತಾರೆ. ಅದೇ ರೀತಿ ನಿಮ್ಗೆ ಇನ್ ಸ್ವಿಂಗರ್ ಬಂದರೆ ಡಿಫೆಂಡ್ ಮಾಡ್ತೀನಿ, ಔಟ್ ಸ್ವಿಂಗರ್ ಬಂದರೆ ಬಿಡ್ತೀನಿ, ಬೌನ್ಸರ್ ಬಂದರೆ ಏನು ಮಾಡ್ತೀರ ಅಂದರೆ ಡಕ್ ಮಾಡ್ತೀನಿ ಅಂತೇಳಿ. ಅಂದರೆ ಸಮಸ್ಯೆಗಳು ಕೆಲವೊಮ್ಮೆ ಬಂದಾಗ ಎಲ್ಲ ಸಮಸ್ಯೆಗಳು ಮೈ ಮೇಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಡಕ್ ಮಾಡಿದ್ರೆ ಅದು ನಮ್ಮಿಂದ ದೂರ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದೇ ಜೀವನ ಒಂದೊಂದ್ಸರಿ ಫುಲ್ ಟಾಸ್ ಬಾಲು ಕೊಡುತ್ತೆ. ಆವಾಗ ನಾವು 6 ಹೊಡೆಯೋದು ಇದ್ದೇ ಇರುತ್ತೆ, ಸೆಂಚುರಿ ನಾವು ಗಳಿಸ್ತೀವಿ. ಆ ತಾಳ್ಮೆ ಬೇಕಾಗತ್ತೆ. ನಮಗೆ ಏನು ಮಾಡ್ತೀವಿ ಅಂದರೆ ತಾಳ್ಮೆಗಳನ್ನು ಕಳ್ಕೊಂಡ್ಬಿಡ್ತೀವಿ. ಖಿನ್ನತೆಗೆ ಒಳಗಾಗಿದೆ, ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಆತ್ಮಹತ್ಯೆ ಚಿಹ್ನೆಗಳು ಬಂದಾಗ ಮನೋವೈದ್ಯರ ಹತ್ರ ಕರ್ಕೊಂಡೋಗಿ ಸರಿಯಾದ ಚಿಕಿತ್ಸೆ ಕೊಟ್ಟರೆ ಅದನ್ನು ಆತ್ಮಹತ್ಯೆ ಆಲೋಚನೆನೇ ಮನಸ್ಸಿನಿಂದ ತೆಗಿಬೋದು. ಸರ್, ಅದೇ ಇದ್ರ ಜೊತೆ ಸಂಬಂಧಪಟ್ಟಂತೆ ನಾನು ಒಂದು ಕೇಳಿದ್ರೆ, ಈ ಖಿನ್ನತೆ ಆತ್ಮಹತ್ಯೆ ಅನ್ನೋದು ಹೆರಿಡಿಟಿನ ಅನ್ನೋದೊಂದು, ಈ ಆತ್ಮಹತ್ಯೆ ಲಕ್ಷಣಗಳನ್ನು ನಾವು ಗುರುತಿಸೋದ್ರ ಅಂದರೆ ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಲಕ್ಷಣಗಳು ಪೂರ್ವಭಾವಿಯಾಗಿ ನಮ್ಗೆ ಅವರ ಸುತ್ತಮುತ್ತ ಇರೋರ ಅನುಭವಕ್ಕೆ ಬರುತ್ತಾ? ಆ ಲಕ್ಷಣಗಳು ಯಾವ ರೀತಿ ಇರ್ತದೆ? ಹೌದು, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಥವಾ ವೆರಿ ಪ್ರಮುಖವಾದ ಕ್ವಶನ್ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಈ ಎಲ್ಲ ಕಾಯಿಲೆಗಳಿಗೂ ಕೆಲವೊಂದು ಕಾಯಿಲೆಗಳಿಗೆ ಲಕ್ಷಣಗಳಿರುತ್ತೆ. ಈಗ ಶುಗರ್ ಬಂದರೆ ಅವ್ರಿಗೆ ತುಂಬ ಬಾರಿಕೆ ಆಗುತ್ತೆ, ತುಂಬ ಹೊಟ್ಟೆ ಹಸಿಯುತ್ತೆ, ಅಥವಾ ತುಂಬ ಮೂತ್ರ ವಿಸರ್ಜನೆಗೆ ಹೋಗ್ತಾರೆ. ಅದೇ ರೀತಿ ಖಿನ್ನತೆಗೊಳಗಾಗಿರ್ತಕ್ಕಂಥವ್ರು ಅಥವಾ ಆತ್ಮಹತ್ಯೆ ಆಲೋಚನೆಗೆ ಬರ್ತಕ್ಕಂಥವ್ರು ಯಾವ ಲಕ್ಷಣಗಳಿರುತ್ತೆ ಅಂದಾಗ, ಅವ್ರ ಹಿಂದೆ ಹೇಗೆ ಲವಲವಿಕೆಯಿಂದ ಖುಷಿಯಿಂದ ಇರ್ತಾರೆ, ಅದು ಇತ್ತೀಚೆಗೆ ಇರೋದಿಲ್ಲ. ಒಬ್ಬಂಟಿತನದಲ್ಲಿರ್ತಕ್ಕಂಥದ್ದು ಜಾಸ್ತಿ ನಾವು ನೋಡ್ಬೋದು. ಆತ್ಮಹತ್ಯೆಗಿಂತ ಕೆಲವು ವಾರಗಳ ಮುಂಚೆ ಅಥವಾ ಕೆಲವು ದಿನಗಳ ಹಿಂದೆ ಅವರು ಒಂದು ಹಿಸ್ಟ್ರಿ ತೊಗೊಂಡಾಗ ಅವರು ಸೋಷಿಯಲ್ ಐಸೋಲೇಷನ್ ಅಂತ ಹೇಳ್ತೀವಿ. ಹೇಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತಿರಲ್ಲ, ಫ್ಯಾಮಿಲಿ ಜೊತೆ ಮಾತಾಡ್ತಿರಲ್ಲ, ಒಬ್ಬಂಟಿಯಾಗಿರ್ತಕ್ಕಂಥದ್ದನ್ನು ಅವ್ರು ಕಾಣ್ತಾ ಇರ್ಬೋದು. ನಿದ್ರೆ ಬಹಳ ಕಡಿಮೆ ಆಗ್ತಾ ಇರುತ್ತೆ. ಅವ್ರ ಪರ್ಸ್ನಲ್ ಕೇರ್ ಬಗ್ಗೆ ಅವ್ರು ಮಾಡ್ತಾ ಇರಲ್ಲ. ಒಂದು ಬಟ್ಟೆ ಇರ್ಬೋದು, ಅಥವಾ ಒಂದು ಶೇವಿಂಗ್ ಇರ್ಬೋದು, ಈ ಥರದ್ದನ್ನೆಲ್ಲ ಅವ್ರು ಮಾಡ್ಕೊಳ್ತಾ ಇರಲ್ಲ. ಆ್ಯಂಡ್ ಕೆಲವರು ಒಂದೊಂದು ಚಿಹ್ನೆಗಳನ್ನು ಬಿಟ್ಟಿರ್ತಾರೆ. ಈಗ ಸುಶಾಂತ್ ಇದರಲ್ಲಿ ಅವ್ರ ಲಾಸ್ಟ್ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಅವ್ರ ತಾಯಿಯ ಒಂದು ಚಿತ್ರವನ್ನು ಹಾಕಿ ಅವರು ಹಿಂದಿನ ಸಮಸ್ಯೆಗಳು ಮತ್ತು ಫ್ಯೂಚರಲ್ಲಿ ಇರ್ತಕ್ಕಂಥ ಅವಕಾಶಗಳು ಇದರಲ್ಲಿ ಯಾವ್ದು ನಾನು ಆಯ್ಕೆ ಮಾಡಲಿ ಅನ್ನೋ ಒಂದು ಮಾರ್ಮಿಕವಾಗಿ ಬರೆದಿದ್ದಾರೆ ಅವರು. ಸೊ ಅದೇ ರೀತಿ ಎಷ್ಟೋ ಜನ ಸ್ಯೂಸೈಡ್ ನೋಟ್ಸ್ ಬರೆದಿರ್ತಾರೆ. ಅಥವಾ ಕೆಲವೊಮ್ಮೆ ಒಬ್ಬೊಬ್ಬರು
ಇನ್ಮೇಲಿಂದ ತಾವು ಪೇಪರ್ ಹಾಕಬೇಡಿ ಅಥವಾ ಹಾಲು ಹಾಕಬೇಡಿ, ಅಥವಾ ಕೆಲವೊಬ್ಬರು ವಿಲ್ಸ್ ಕೂಡ ಬರೆದು ಸ್ಯೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ಲಕ್ಷಣಗಳು ಕೂಡ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಬಿಡು ಸಹಜವಾಗಿ ಬೇಸರ ಆಗಿದೆ, ಯಾರೊಬ್ಬರು ತಮ್ಮ ಪ್ರೀತಿ ಪಾತ್ರ ಅವರನ್ನು ಕಳ್ಕೊಂಡಿರ್ತಾರೆ. ನಾನು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಆಗಿರ್ತಕ್ಕಂಥ ಒಂದು ಘಟನೆ ನನ್ನ ನೆನಪಿಗೆ ಬರುತ್ತೆ. ಒಬ್ಬರು ತಂದೆ ತಾಯಿಗೆ ಒಂದು ಕರೆ ಬರ್ತದೆ, ನಮ್ಮ ಶಿವಮೊಗ್ಗ ಇಂದ ಅಕ್ಕಪಕ್ಕ ಇರ್ತಕ್ಕಂಥ ಜಿಲ್ಲೆಯವರು. ಅವ್ರಿಗೊಂದು ಕರೆ ಬರುತ್ತೆ, ಅವ್ರ ಮಗ ಒಂದು ಮ್ಯಾಂಗ್ಳೂರಲ್ಲಿ ಓದ್ತಾ ಇರ್ತಾರೆ. ಅವ್ರಿಗೆ ಕರೆ ಬರುತ್ತೆ, ಬನ್ನಿ ಅರ್ಜೆಂಟಾಗಿ ಸ್ಕೂಲಿಗೆ ಬನ್ನಿ ಅಂತ ಹೇಳ್ತಾರೆ. ಅವ್ರು ಗಾಬರಿಯಿಂದ ಹೋಗಿ ನೋಡ್ತಾರೆ. ಅಲ್ಲಿ ನೋಡ್ತಾ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಇರ್ತಕ್ಕಂಥ ಒಂದು ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ವಾರ್ಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನೋಡಿದ್ರೆ ಶವಾಗಾರದಲ್ಲಿ ತನ್ನ ಮಗನನ್ನು ನೋಡ್ತಾರೆ. ಅವ್ರಿಗೆ ಒಂದು ಆಘಾತ ಯಾವ ಮಟ್ಟಕ್ಕಾಗುತ್ತೆ ಅಂದರೆ, ಅವರು ಓದ್ತಾ ಇದ್ದಾನೆ, ಒಬ್ಬ 9th ಸ್ಟ್ಯಾಂಡರ್ಡ್ ಹುಡುಗ, ಮುಂದೆ ಅವನು ಡಾಕ್ಟರ್ ಆಗ್ತಾನೋ ಇಂಜಿನಿಯರ್ ಆಗ್ತಾನೋ ಏನೋ ಕನಸುಗಳನ್ನು ಕಂಡುಕೊಂಡಿರ್ತಾರೆ. ಆದರೆ ಅವ್ರಿಗೆ ಆ ಕರೆ ಬಂದು ಅಲ್ಲಿ ಸಡನ್ನಾಗಿ ಆ ಮಗ ಒಂದು ಸತ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ನೋಡಿದಾಗ ಬಹಳ ಆಘಾತ ಆಗುತ್ತೆ. ಅವರು ಅದನ್ನೆಲ್ಲ ಮುಗಿಸ್ಕೊಂಡು, ಸಂಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಈ ಗಂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಮೆಡಿಕಲ್ ಶಾಪ್ಸಲ್ಲಿ ಹೋಗ್ಬಿಟ್ಟು ನಿದ್ರೆ ಮಾತ್ರೆಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಬರ್ತಾರೆ. ಇದು ನಮ್ಮ ದೇಶದಲ್ಲಿ ಒಂದು ವಿಚಿತ್ರ ಏನಂತ ಹೇಳಿದ್ರೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದಲೇ ಮೆಡಿಕಲ್ ಶಾಪಲ್ಲಿ ಮಾತ್ರೆಗಳನ್ನು ಕೊಡ್ತಾರೆ, ಅದು ಕೊಡಬಾರ್ದು. ಸೊ ಅವರು ಕಲೆಕ್ಟ್ ಮಾಡ್ಕೊಳ್ತಾ ಬರ್ತಾರೆ. ಅಂದರೆ ಒಂದು 5 ಮಾತ್ರೆ ಒಂದು ಕಡೆ, ಇನ್ನೊಂದು 10 ಕಡೆ, ಈ ಥರ ಒಂದು ತೊಗೊಂಡು ಒಂದು 100 ಮಾತ್ರೆಗಳನ್ನು ತೊಗೊಂಡು 50 ಹೆಂಡತಿ ಕೊಡ್ತಾರೆ, 50 ಇವ್ರು ತೊಗೊಳ್ತಾರೆ. ನುಂಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ನುಂಗ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ವಯಸ್ಸಾದ ಅವರ ತಂದೆ ತಾಯಿ ಏನಿರ್ತಾರೆ, ಅಜ್ಜ ಅಜ್ಜಿ ಏನಿರ್ತಾರೆ, ಅವರು ಯಾಕೋ ಊಟಕ್ಕೆ ಬರ್ತಾ ಇಲ್ಲಲ್ಲ ಇಷ್ಟೊತ್ತಾದರೂ ಅಂತ ಹೇಳಿ ಬಾಗಿಲು ತಡ್ತಾರೆ. ಅವ್ರ ಏನು ಪ್ರತಿಕ್ರಿಯೆ ಇರಲ್ಲ. ಆ ಬಾಗಿಲು ಒಡೆದು ಒಳಗಾಗಿ ನೋಡಿದ್ರೆ ಇಬ್ಬರು ಬಿದ್ದಿರ್ತಾರೆ. ಅವರನ್ನು ಸಡನ್ನಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅದನ್ನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅಲ್ಲಿರ್ತಕ್ಕಂಥ ಫಿಸಿಷಿಯನ್ನು ನನಗೆ ರೆಫರ್ ಮಾಡ್ತಾರೆ, ಈ ಥರ ಆಗಿದೆ, ತಾವು ಒಂದು ಕೌನ್ಸಿಲಿಂಗ್ ಅಥವಾ ಡಿಪ್ರೆಷನಿಗೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ. ಅವ್ರಿಗೆ ಅಡ್ಮಿಟ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಬ್ರೈನ್ ಸ್ಟಿಮ್ಯುಲೇಷನ್ ಟ್ರೀಟ್ಮೆಂಟ್ ಅಥವಾ ECT ಅಂತ ಹೇಳ್ತೀವಿ. ಅಂದರೆ ತುಂಬ ನಕಾರಾತ್ಮಕವಾದ ಆಲೋಚನೆ, ಸ್ಯೂಸೈಡಲ್ ಥಾಟ್ಸ್ ಇರೋರಿಗೆ ಆ ಒಂದು ವಿದ್ಯುತ್ ಕಂಪನ ಚಿಕಿತ್ಸೆ ಕೊಟ್ಟರೆ ಅವರಿಗೆ ಆತ್ಮಹತ್ಯೆ ಆಲೋಚನೆನೇ ಅವ್ರ ಮನಸ್ಸಿನಿಂದ, ಅವ್ರ ಮೈಂಡಿಂದ ಹೊರಗೆ ಹೋಗುತ್ತೆ. ಅದನ್ನು ಕೊಟ್ಟು ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆಗಳನ್ನು ಕೊಟ್ಟು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಪ್ರೇರೇಪಣೆ ಆಗಿ ಎಲ್ಲ ಮಾಡಿ ಅವರು ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. ಕೆಲವು ತಿಂಗಳು ಬರ್ತಾ ಇರ್ತಾರೆ. ಆದರೆ ಯಾವಾಗಲೂ ಗಂಡ ಹೆಂಡತಿ ಒಟ್ಟಿಗೆ ಬರ್ತಾ ಇರ್ತಾರೆ. ನೆಕ್ಸ್ಟ್ ಯಾವುದೋ ಒಂದು ಸರಿ ಬಂದಾಗ ಕೇವಲ ಅವರ ಹೆಂಡತಿ ಮಾತ್ರ ಒಳಗೆ ಬರ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಒಬ್ಬರೇ ಬಂದಿದ್ದಾರಲ್ಲ ಯಜಮಾನ್ರಲ್ಲಿ ಅಂದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ನನಗೆ ಇದು ಶಾಕಿಂಗ್. ಅಂದರೆ ಮಗ ಒಂದು ತೀರೋಗಿದ್ದಾನೆ, ಸ್ವಿಮ್ಮಿಂಗ್ ಹೋಗ್ಬಿಟ್ಟು ಆ ಥರ ತೀರೋಗಿದ್ದಾನೆ. ಈಗ ಇವರು ಡಿಪ್ರೆಷನಿಂದ ಹೊರಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಿ ಎಲ್ಲ ಆಗಿದ್ರು. ಏನಕ್ಕೆ ಹೇಗೆ ಆಯಿತು ಅಂತ ಹೇಳಿದ್ರೆ, ಅವರು ಮಾತ್ರೆ ತೊಗೊಳೋದು ಬಿಟ್ಟರು. ಡಾಕ್ಟ್ರೇ ಯಾರೋ ಮಾತು ಕೇಳಿದ್ರು, ಈ ಮಾತ್ರೆಗಳಿಂದ ನೀವು ಅಡಿಕ್ಟ್ ಆಗಿಬಿಡ್ತೀರಾ, ತೊಗೊಳ್ಬೇಡಿ ಆ ಥರ ಹೇಳಿದ್ದಕ್ಕೆ 1 ತಿಂಗಳು ಮಾತ್ರೆ ಬಿಟ್ಬಿಟ್ರು. ಗ್ರ್ಯಾಜುವಲ್ ಆಗಿ ಅವ್ರು ನಿದ್ರೆ ಕಳ್ಕೊಳ್ತಾ ಹೋದ್ರು. ಒಬ್ಬಂಟಿಯಾಗಿರ್ತಕ್ಕಂಥ ಬರೀ ಮಗನ ಫೋಟೋ ನೋಡೋದು, ಅಳೋದು, ಇದನ್ನೇ ಅವನ ವಸ್ತುಗಳನ್ನು ನೋಡೋದು, ಅಳೋದು ಮಾಡ್ತಾ ಅವರು ಒಂದಿನ ಎಲ್ಲರೂ ಹೊರಗೆ ಹೋಗಿದ್ದಾಗ ಇವರೊಬ್ಬರೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಈ ತಪ್ಪು ಕಲ್ಪನೆಗಳೇನಿರುತ್ತೆ ಮಾನಸಿಕ ಆರೋಗ್ಯದ ಬಗ್ಗೆ ಅಥವಾ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಬಗ್ಗೆ, ಇದರಿಂದ ಕೂಡ ದುರಂತಗಳಾಗುತ್ತೆ, ನಮ್ಮ ಕಣ್ಮುಂದೆನೇ ಆಗ್ತಾ ಇದೆ. ಓಕೆ ಸರ್, ಎಂಥ ಮನಸ್ಥಿತಿಯೂ ಕೂಡ ಚಿಕಿತ್ಸೆ ಲಭ್ಯ ಇದೆ. ಆ ಚಿಕಿತ್ಸೆಗೆ ನಮ್ಮನ್ನು ನಾವು ತೆರೆದುಕೊಳ್ಬೇಕು. ನಮ್ಮ ಹಿಂದೂ ಫಿಲಾಸಫಿ ಆಗಿರ್ಬೋದು, ಜಗತ್ತಿನ ಯಾವುದೇ ಧರ್ಮ ಕೂಡ ಆತ್ಮಹತ್ಯೆ ಒಂದು ಅಪರಾಧ ಅಂತಲೇ ಹೇಳುತ್ತೆ. ಹಿಂದೂ ಫಿಲಾಸಫಿನಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಅವ್ರಿಗೆ ಮೋಕ್ಷ ಇಲ್ಲ ಅಂತಂತ ಹೇಳುತ್ತೆ. ಕಾನೂನು ಕೂಡ ಆತ್ಮಹತ್ಯೆ ಕೂಡ ಒಂದು ಅಪರಾಧ, ಆತ್ಮಹತ್ಯೆ ಪ್ರಯತ್ನ ಪಟ್ಟವ್ರಿಗೆ ಶಿಕ್ಷೆ ಕೊಡುವಂಥ ಅವಕಾಶಗಳು ಕೂಡ ಇದೆ. ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಅದೇ ರೀತಿ ಮಂಕುತಿಮ್ಮನ ಕಗ್ಗದಲ್ಲೂ ಕೂಡ ಕಲ್ಲಾಗೋ ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗೋ ಆ ರೀತಿ ಇದೆ. ಆ ರೀತಿಯ ಒಂದು ಪಾಸಿಟಿವ್ ಆದಂಥ ಒಂದು ಜೀವನನ ಹೆಂಗೆ ರೂಢಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ಸಾಹಿತ್ಯಗಳು ಇರುತ್ತೆ, ಧರ್ಮ ಹೇಳುತ್ತೆ, ಕಾನೂನು ಹೇಳುತ್ತೆ. ಅದೆಲ್ಲವನ್ನೂ ಮೀರಿ ಆ ಮನಸ್ಥಿತಿಗೆ ತಲುಪಿದೀವಿ ನಾವು ಅಂದರೆ ಅದಕ್ಕೆ ಅಗತ್ಯವಾದಂಥ ಚಿಕಿತ್ಸೆ ಕೂಡ ಇದೆ. ಚಿಕಿತ್ಸೆಯನ್ನು ಪಡೆದು ಒಂದು ಒಳ್ಳೆಯ ಜೀವನನ ನಾವು ರೂಢಿಸ್ಕೊಳ್ಬೋದು. ಸರ್, ಅದೇ ನಾನು ಅವಾಗ ಕೇಳಿದ್ದೆ, ಅದು ಎರಡಿಟ್ಟಿನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅನ್ನೋದು. ಈಗ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಅಂದರೆ ಅವ್ರ ಫ್ಯಾಮಿಲಿಲಿ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದು ಒಂದು ನೆಗೆಟಿವ್ ಆಗಿ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಾನು ಮುಂಚೆ ಹೇಳಿದಾಗ ಆತ್ಮಹತ್ಯೆ ಮಾಡ್ಕೊಂಡಿರೋಲ್ಲಿ 80% ಅವ್ರಿಗೆ ಮಾನಸಿಕ ಸಮಸ್ಯೆ ಇರುತ್ತೆ. ಸೊ ಮಾನಸಿಕ ಸಮಸ್ಯೆ ಕೆಲವರಲ್ಲಿ ಹೆರಿಡಿಟರಿ ಆಗೋ ಚಾನ್ಸಸ್ ಇರುತ್ತೆ. ಖಿನ್ನತೆ ಇರ್ಬೋದು. ಫಾರ್ ಎಕ್ಸಾಂಪಲ್ ತಂದೆ ಅಥವಾ ತಾಯಿಗೆ ಇಬ್ಬರಿಗೂ ಖಿನ್ನತೆ ಇದ್ದಲ್ಲಿ ಮಕ್ಕಳಲ್ಲಿ ಪ್ರಾಬಬ್ಲಿ ಒಂದು ಅರೌಂಡ್ 40 to 50% ಚಾನ್ಸಸ್ ಇರುತ್ತೆ ಖಿನ್ನತೆ ಬರ್ತಕ್ಕಂಥ. ಆದರೆ ಸಿಂಗಲ್ ಪೇರೆಂಟಿಗಾದರೆ ಅದಕ್ಕಿಂತ ಕಡಿಮೆ ಇರುತ್ತೆ. ಸೊ ಅದೇ ರೀತಿ ಅವ್ರ ಫ್ಯಾಮಿಲಿಯಲ್ಲಿ ಆತ್ಮಹತ್ಯೆ ಆಗಿರ್ತಕ್ಕಂಥವ್ರು ಇದ್ದರೆ ಅವ್ರಿಗೆ ಪ್ರಾಬಬಲಿ
ಅವರು ಮಾನಸಿಕ ಸಮಸ್ಯೆಯಿಂದ ಬಳಲಿ ಆತ್ಮಹತ್ಯೆಗೆ ಒಳಗಾಗಿರ್ತಕ್ಕಂಥ ಚಾನ್ಸಸ್ಸೇ ಜಾಸ್ತಿ, ಬಿಕಾಸ್ 80 to 90% ಅದೇ ಕಾರಣಗಳಿರ್ಬೋದು. ಸೊ ಹಾಗಾಗಿ ಆ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಅದೇ ರೀತಿ ನಾನು ಹೇಳಿದಾಗೆ ಈ ಲಕ್ಷಣಗಳನ್ನು ಕಂಡಾಗ ಅದಕ್ಕೆ ಸರಿಯಾದ ಕೌನ್ಸಿಲಿಂಗು, ಚಿಕಿತ್ಸೆ ತೊಗೊಳ್ಳೋದು ಬಹಳ ಮುಖ್ಯ. ಭಾಳ ಸರಿ ಏನಾಗುತ್ತೆ, ಏನೋ ಬೇಸರ ಮಾಡ್ಕೊಂಡಿದೆ, ಆರಾಮಿರೋ, ಏನು ತೊಂದರೆ ತೊಗೊಳ್ಬೇಡ, ಈ ಒಂದು ಸಾಂತ್ವನದ ಮಾತುಗಳು ಮುಖ್ಯ. ಅವರು ಮನಸ್ಸು ಬಿಚ್ಚಿ ಮಾತಾಡ್ತಕ್ಕಂಥದ್ದು ಮುಖ್ಯ. ಇದು ಕೇವಲ ಒಂದು ಮೈಲ್ಡ್ ಡಿಪ್ರೆಷನ್ ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಆತಂಕಕ್ಕೆ ಸರಿ ಹೋಗ್ತದೆ. ಆದರೆ ತುಂಬ ಬದಲಾವಣೆ ಬ್ರೈನಲ್ಲಿ ಆದಾಗ, ಸೆರೋಟೋನಿನ್ ತುಂಬ ಕಡಿಮೆ ಆದಾಗ ಆ ಸೂಸೈಡಲ್ ಥಾಟ್ಸ್ ತುಂಬ ಸ್ಟ್ರಾಂಗಾಗಿ ಬರ್ತಾ ಇರುತ್ತೆ. ಅವರಿಗೆ ಸೊಲ್ಯೂಷನ್ನೇ ಕಾಣಿಸ್ತಾ ಇರಲ್ಲ. ಪ್ರಾಬ್ಲಮ್ ಫೋಕಸ್ ಥಿಂಕಿಂಗ್, ಬರೀ ಸಮಸ್ಯೆಯಲ್ಲೇ ಮುಳುಗೋಗಿರ್ತಕ್ಕಂಥದ್ದು, ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ, ಈ ರೀತಿಯಾದ ಆಲೋಚನೆ ಇರ್ತದೆ. ಸೊ ಅವರಿಗೆ ಆ್ಯಕ್ಚುಲ್ ಆಗಿ ಅವರಿಗೆ ಆಪ್ತ ಸಮಾಲೋಚನೆ ಬೇಕು, ಕೌನ್ಸಿಲಿಂಗ್ ಬೇಕು, ಟ್ರೀಟ್ಮೆಂಟ್ ಬೇಕು. ಆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಖಿನ್ನತೆಯಿಂದನೂ ಹೊರಗೆ ಬರ್ತಾರೆ, ಆತ್ಮಹತ್ಯೆ ಆಲೋಚನೆಯಿಂದನೂ ಹೊರಗೆ ಬರ್ತಾರೆ. ನಾನು ಹೇಳಿದ್ನಲ್ಲ ಮೈಕಲ್ ಫೆಲಿಪ್ ಅಂತ ಹೇಳ್ಬಿಟ್ಟು, ಆ ರೀತಿ ಭಾಳಷ್ಟು ದೀಪಿಕಾ ಪಡುಕೋಣ್ ಅವರೀಗ ನಮ್ಮ ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿಗೆ ಬ್ರ್ಯಾಂಡ್ ಅಂಬಾಸಿಡರ್. ಅವರಿಗೂ ಡಿಪ್ರೆಷನ್ ಇತ್ತು, ಅವರು ಮಾತ್ರೆಗಳನ್ನು ತೊಗೊಂಡ್ರು, ಕೌನ್ಸಿಲಿಂಗ್ ತೊಗೊಂಡ್ರು, ಮತ್ತೆ ಯಶಸ್ವಿಯಾಗಿ ಮುನ್ನುಗ್ಗಿದ್ದಾರೆ. ಅದೇ ರೀತಿ ಬಹಳಷ್ಟು ಜನ ಇರ್ಬೋದು. ಸೊ ಅದಕ್ಕೆ ಸರಿಯಾದ ಒಂದು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಆತ್ಮಹತ್ಯೆ ಅಂತಕ್ಕಂಥದ್ದಕ್ಕೂ ಒಂದು ಪೂರಕವಾಗಿ ಮಾನಸಿಕ ಸಮಸ್ಯೆಯಿಂದ ಬರೋದ್ರಿಂದ ಅದಕ್ಕೆ ಚಿಕಿತ್ಸೆ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ತಾವು ಕಾನೂನು ಪ್ರಕಾರ ಕೇಳಿದ್ರಿ, ಮುಂಚೆ ಅದು ಆತ್ಮಹತ್ಯೆ ಅಪರಾಧ ಇತ್ತು IPC ಪ್ರಕಾರ. ಅದು ಇತ್ತೀಚೆಗೆ ತೆಗೆದಿದ್ದಾರೆ. ಮುಂಚೆ ಆತ್ಮಹತ್ಯೆಗೆ ತಾವು ಪ್ರಯತ್ನ ಪಟ್ಟರೆ ಅದನ್ನು ತಮಗೆ ಜೈಲಿಗೆ ಹಾಕೋರು, ಈಗ ಅದನ್ನು ತೆಗೆದಿದ್ದಾರೆ. ಸರ್ ಅದೇ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋರಲ್ಲಿ ಒಂದು ಮನೋಸ್ಥಿತಿನ ಸಾಮಾನ್ಯವಾಗಿ ಗಮನಿಸ್ಬೋದು. ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳುವ ಮೂಲಕ ಅವ್ರು ಇನ್ನೊಬ್ರಿಗೆ ಯಾರಿಗೋ ನಾನು ಸೇಡು ತೀರ್ಸ್ಕೊತಿದ್ದೀನಿ, ಅವ್ರಿಗೊಂದು ಪಾಠ ಕಲಿಸ್ತಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಅಂದರೆ ಫೋನ್ ಕೊಡಿಸ್ತಲೇ ಇರೋ ಅಪ್ಪ ಅಮ್ಮ ಇರ್ಬೋದು, ಅಥವಾ ಗಂಡ ಹೆಂಡತಿ ಜಗಳದಲ್ಲಿ ಗಂಡಂಗೆ ಹೆಂಡತಿ ಅಥವಾ ಹೆಂಡತಿಗೆ ಅವಳಿಗೊಂದು ಪಾಠ ಅಂತ ಇರ್ಬೋದು, ಅಥವಾ ಇನ್ನೊಬ್ರು ಯಾರೋ ಕಿರುಕುಳ ಕೊಡ್ತೀರ ಅಂದರೆ ಅವರಿಗೆ ನಾನು ಸಾವಿನ ಮೂಲಕ ಪಾಠ ಕಲಿಸ್ತಿದ್ದೀನಿ ಅನ್ನೋ, ಅದು ಆ ಸಾವನ್ನ ಅವರು ಆತ್ಮಹತ್ಯೆನ ಅವ್ರಿಗೆ ಪಾಡಿಗೆ ಅವರು ಅದೊಂದು ಗೆಲುವು ಅನ್ನೋ ಲೆಕ್ಕಾಚಾರಕ್ಕೆ ಅಂದ್ರೆ ಅದ್ರ ಬಗ್ಗೆ ಸೋಷಿಯಲ್ ಥಿಯರೀಸ್ ಇದೆ ಸರ್. ಸೋಷಿಯಲ್ ಥಿಯರೀಸ್. ಮತ್ತು ಅದ್ರ ಜೊತೆಗೆ ಸರ್ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಮಾಡ್ಕೊಂಡು ವಿಷ ಕೊಡೋದಂಥ ಉದಾಹರಣೆಗಳು, ಅಥವಾ ವಿಡಿಯೋ ಮಾಡಿ ತನ್ನ ಸ್ನೇಹಿತರಿಗೆಲ್ಲ ಹಂಚಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತಂತ. ಆಮೇಲೆ ಇವ್ಯಾವೂ ಕೂಡ ಅತ್ಯಂತ ದೊಡ್ಡ ಸಾಧನೆಗಳಲ್ಲ. ಆಮೇಲೆ ಇನ್ನೊಂದು ನಾವು ಸಾಮಾನ್ಯ ಬಳಸ್ತೀವಿ, ಯಾರಾದ್ರೂ ಈ ಥರ ಆತ್ಮಹತ್ಯೆ ಮಾಡುವಾಗ ಏಡಿತನ ಮಾಡ್ಕೊಂಡ್ರು ಅಂತಂತ. ಅಂದರೆ ಸಾಯಕ್ಕೆ ವೀರತನ ಬೇಕು, ಏಡಿತನ ಬೇಕು ಅಂತಂತಲ್ಲ, ಅವೆಲ್ಲ ತೀರಾ. ಆದರೆ ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ ಸರ್ ನೀವು? ಅದನ್ನ ಹೇಡಿತನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರಿಗೆ ಆ ಸಮಯದಲ್ಲಿ ಒಂದು ಹೆಲ್ಪ್ ಬೇಕಾಗಿರುತ್ತೆ. ಒಂದು ಮುಳುಗ್ತಕ್ಕಂಥ ವ್ಯಕ್ತಿ ಕೈ ಚಾಚ್ತಾನಲ್ಲ, ಆ ಕೈನ ಹಿಡಿದು ಯಾರೋ ಎತ್ತಬೇಕಾಗಿರುತ್ತೆ, ಆ ಕೆಲಸ ಆಗಬೇಕಾಗಿರುತ್ತೆ. ಅದನ್ನ ಅವ್ರನ್ನ ಹೇಳಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವ್ರ ಮನಸ್ಸಿನಲ್ಲಿ ಯಾವ ದುಃಖ ಇತ್ತೋ, ಯಾವ ಸಮಸ್ಯೆ ಇತ್ತೋ, ಯಾವುದರಿಂದ ಅವರು ಬಳಲ್ತಾ ಇದ್ರು, ಅದನ್ನು ನಾವು ಅರ್ಥ ಮಾಡ್ತಕ್ಕಂಥ ಮನಸ್ಥಿತಿ ಬೇಕಾಗುತ್ತೆ. ಸೊ ಅವರಿಗೆ ಆ ಕ್ಷಣದಲ್ಲಿ ಅವರಿಗೆ ಪರಿಹಾರಗಳು ಕಾಣಿಸ್ತಾ ಇರಲ್ಲ. ಸೊ ಹಾಗಾಗಿ ಅವರಿಗೆ ಒಂದು ಸಮಸ್ಯೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾವು ಅವರಿಗೆ ಪರಿಹಾರಗಳನ್ನು ಕೊಡಬೇಕು. ಆ ಸಮಸ್ಯೆಗೆ ಪರಿಹಾರಗಳನ್ನು ಕೊಟ್ಟಾಗ ಅವ್ರು ಅದರಿಂದ ಹೊರಗೆ ಬರ್ಬೋದು, ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಮಾತ್ರ. ಈಗ ನಾನು ಸೋಷಿಯಲ್ ಥಿಯರೀಸ್ ಅಂತ ಹೇಳಿದೆ. ಎಷ್ಟೋ ಜನ ಏನಂದ್ರೆ ಡರ್ಕಿಮ್ ಅಂತ ಒಬ್ರು ಇರ್ತಕ್ಕಂಥ, ಸೊ ಅವರು ಅನೋಮಿಕ್ ಸುಯಿಸೈಡ್ಸ್, ಆಲ್ಟ್ರಿಸ್ಟಿಕ್ ಸುಯಿಸೈಡ್ ಹೇಳ್ತಾರೆ. ಈ ಆಲ್ಟ್ರಿಸ್ಟಿಕ್ ಸುಯಿಸೈಡ್ ಅಂತ ಹೇಳಿದ್ರೆ, ಈ ಕೆಲವರು ಸಂತರಿರ್ತಾರೆ, ತಮ್ಮ ದೇಹವನ್ನು ತ್ಯಾಗ ಮಾಡ್ತಕ್ಕಂಥದ್ದು, ಊಟ ಬಿಟ್ಟು ಪ್ರಾಣ ತ್ಯಾಗ ಮಾಡ್ತಕ್ಕಂಥದ್ದು, ಅಥವಾ ಜಪಾನಲ್ಲಿ ಹರಾಕಿರಿ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೇನೋ ಆತಂಕಕಾರಿಯಾದ ಒಂದು ರೇಪ್ ಆಗತಕ್ಕಂಥ ಒಂದು ಸಂದರ್ಭ ಬಂದಾಗ ಅವರನ್ನು ಅವರೇ ಕೊಲೆ ಮಾಡಿಕೊಂಡು ಸಾಯ್ತಕ್ಕಂಥದ್ದು ಇದಿರುತ್ತೆ. ಅದೇ ರೀತಿ ಅನಾಮಿಕ್ ಸುಯಿಸೈಡ್ಸ್ ಅಂತ ಹೇಳ್ತೀವಿ. ಸಮಾಜದ ಜೊತೆ ಯಾರು ಸರಿಯಾಗಿ ಬೆರೆತಿರೋದಿಲ್ಲ, ಒಬ್ಬಂಟಿತನದಲ್ಲಿರ್ತಕ್ಕಂಥವ್ರು, ಈ ಥರ ಇಗೋಯಿಸ್ಟಿಕ್ ಸುಯಿಸೈಡ್, ಅನ್ಮ್ಯಾರಿಡ್ ಪೀಪಲು, ಈ ಥರದ್ದು ಆಗಿರ್ತಕ್ಕಂಥವ್ರು ಇರ್ಬೋದು. ಅಥವಾ ಒಂದು ಎಕಾನಮಿ ಏನೋ ಭಾಳ ಕೆಲಸಗಳು ಕಳ್ಕೊಂಡ್ರು, ಸಮಸ್ಯೆಗಳಿಗೆ ಒಳಗಾದ್ರು, ಕೌಟುಂಬಿಕ ಸಮಸ್ಯೆ ಇರ್ಬೋದು, ಇದರಿಂದ ಆತ್ಮಹತ್ಯೆ ಮಾಡ್ಕೊಳ್ಬೋದು. ತಾವು ಇನ್ನೊಂದು ಹೇಳಿದ್ರಿ ಸೇಡಿನ ಒಂದು ಆ್ಯಂಗಲ್ನಿಂದ ಅಂತ ಹೇಳ್ಬಿಟ್ಟು, ಅವರಲ್ಲಿ ಏನಾಗುತ್ತೆ ಅಂದರೆ ವ್ಯಕ್ತಿತ್ವ ದೋಷಗಳಿರುತ್ತೆ. ಎಮೋಷ್ನಲಿ ಅನ್ಸ್ಟೇಬಲ್ ಪರ್ಸನಾಲಿಟಿ ಅಥವಾ ಬಾರ್ಡರ್ ಲೈನ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಇವರಲ್ಲಿ ಪ್ಯಾರಾಸ್ಯೂಸೈಡಲ್ ಬಿಹೇವಿಯರ್ ಇರುತ್ತೆ. ಯಾರೋ ಏನಾರು ಕೊಡಿಸ್ತಿಲ್ಲ, ಏನೋ ಇದು ಮಾಡಲಿಲ್ಲ ಅಂದರೆ ಕೈಗಳನ್ನು ಕೊಯ್ಕೊಳ್ತಕ್ಕಂಥದ್ದು, ಅಥವಾ ಒಂದು 4 ಮಾತ್ರೆ ನುಂಗೋದು, ಫಿನಾಯ್ಲ್ ತೊಗೊಂಡೋದು, ಇದೆಲ್ಲ ಮಾಡ್ತಾ ಇರೋದು. ಅಂದರೆ ನಾನು ಹೆದರಿಸ್ಬಿಟ್ಟು ಅವರಿಂದ ಏನಾರು ತೊಗೊಳ್ಳ ಅಂತ ಹೇಳ್ಬಿಟ್ಟು ಪ್ರಯತ್ನಗಳನ್ನು ಮಾಡಿ ಅದು ನಿಜವಾಗ್ಲೂ ಸೀರಿಯಸ್ ಆಗಿ ಸತ್ತಿರೋರು ಕೂಡ ಇದ್ದಾರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರನ್ನ ನಾವು ಆತ್ಮಹತ್ಯೆ ಮೂಲಕ ಎದುರಿಸಿ ನಾವು ಅವ್ರನ್ನ ವಶಪಡಿಸ್ಕೊಳ್ಳೋದು ಮೂರ್ಖತನ. ಅದರಿಂದ ನಿಮ್ಮ ವ್ಯಕ್ತಿತ್ವದ ಮೇಲೆ ಯಾವಾಗಲೂ ಒಂದು ಕಪ್ಪು ಚುಕ್ಕೆ ಬಿದ್ದಂಗೆ ಆಗ್ತದೆ. ಸೊ ಹಾಗೆ ಆ ಥರ ಪ್ರಯತ್ನಗಳು ಮಾಡಬೇಡಿ. ಅದರಿಂದ ಹೊರಗೆ ಬರಲಿಕ್ಕೆ ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳಿಕೊಂಡು ಅದನ್ನು ಪರಿಹಾರನ ಕಂಡುಕೊಳ್ಳಿ. ಸರ್, ನೀವು ಅವಾಗಲೇ ಒಬ್ಬ ಕೇಸ್ ಕ್ಲಾಸ್ನ ಒಂದು ಕೋಟ್ ಮಾಡಿದ್ರಿ. ಆ ಟೆಂಡೆನ್ಸಿ ಅಂದರೆ ಒಂದು ಸಲ ಆತ್ಮಹತ್ಯೆಗೆ ಒಳಗಾದ್ರು ಮತ್ತೊಂದು ಸಲ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರ, ಅದು
ಹೌದು. ಅವ್ರು ಸಂಪೂರ್ಣ ಅದರಿಂದ ಹೊರಗೆ ಬರಕ್ಕೆ ಸಾಧ್ಯ ಇದ್ರೂ ಕೂಡ ಮತ್ತೆ ಆ ರೀತಿಯ ಪ್ರಯತ್ನ. ಹೌದು, ಏನಂದ್ರೆ ಎಲ್ಲದಕ್ಕೂ ಒಂದು ನಿಖರವಾಗಿ ಒಂದು ಟ್ರೀಟ್ಮೆಂಟ್ ರೆಜೀಮ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿಗೆ TB ಆಗಿದೆ ಅಂದರೆ ಸರ್ಕಾರದ ಪ್ರಕಾರ 6 ತಿಂಗಳು ಸರಿಯಾಗಿ ಕ್ರಮಬದ್ಧವಾಗಿ ಮಾತ್ರೆಗಳನ್ನು ತಗೊಳ್ಬೇಕಾಗುತ್ತೆ. ಅದೇ ರೀತಿ ಖಿನ್ನತೆಗೆ ಒಳಗಾಗಿರ್ತಕ್ಕಂಥವ್ರು ಅಟ್ಲೀಸ್ಟ್ ಫಸ್ಟ್ ಎಪಿಸೋಡ್ ಆಗಿರ್ತಕ್ಕಂಥವ್ರು 1 ವರ್ಷನಾರ ತಗೊಳ್ಳೇಬೇಕಾಗುತ್ತೆ. ಇಲ್ಲೇನಾಗುತ್ತೆ, ಅವರು ಟ್ರೀಟ್ಮೆಂಟ್ ತೊಗೊಳ್ತಿದ್ದಂಗೆ ಚೆನ್ನಾಗಿಬಿಡ್ತಾರೆ. 1 ತಿಂಗಳಲ್ಲೇ ಅವ್ರಿಗೆ ನಿದ್ರೆ ಚೆನ್ನಾಗಿ ಬರುತ್ತೆ, ಹೊಟ್ಟೆ ಹಸಿವಾಗುತ್ತೆ, ಗೆಲುವಿನಿಂದ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಏನನ್ಸುತ್ತೆ, ಈಗ ಚೆನ್ನಾಗಾದ್ನಲ್ಲ, ಮಾತ್ರೆ ಅವಶ್ಯಕತೆ ಏನು ಅಂತೇಳಿ ಬಿಡ್ತಕ್ಕಂಥದ್ದು, ಅಥವಾ ಬೇರೆಯವರು ಇದ್ರ ಅಡಿಕ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಡಾಕ್ಟ್ರೇ ಆಗಿರೋದಿಲ್ಲ, ಅವ್ರಿಗೆ ಮೆಡಿಕಲ್ ನಾಲೆಡ್ಜ್ ಇರಲ್ಲ, ಆದರೂ ಕೂಡ ಅಡ್ವೈಸ್ ಮಾತ್ರ ಕೊಡ್ತಿರ್ತಾರೆ. ಸೊ ಅಂಥವ್ರ ಮಾತನ್ನು ನಂಬಿಟ್ಟು ಹಾಳಾಗಿರ್ತಕ್ಕಂಥವ್ರು ಇದ್ರು. ಸೊ ಅದಕ್ಕೆ ನಾನು ಹೇಳಿದಾಗೆ ಅವ್ರಿಗೆ ಮತ್ತೆ ಖಿನ್ನತೆಗೆ ಒಳಗಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ಖಿನ್ನತೆಗೆ ಒಳಗಾದರೆ ಅವರು ಮತ್ತೆ ಆತ್ಮಹತ್ಯೆ ಆಲೋಚನೆಗಳು ಬರ್ಬೋದು. ಅದಕ್ಕೆ ಸರಿಯಾಗಿ ಕ್ರಮಬದ್ಧವಾಗಿ 1 ವರ್ಷದ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ಒಂದು ಸೈಕ್ಯಾಟ್ರಿಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ ನಾವು, ಮತ್ತು ಸೂಸೈಡಲ್ ರಿಸ್ಕ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಅದೆಲ್ಲ ಮಾಡಿದಾಗ ಅದು ಸಂಪೂರ್ಣವಾಗಿ ಚೆನ್ನಾಗಿದ್ದಾರೆ ಅಂದರೆ ಅದರಿಂದ ಅವ್ರು ಹೊರಗೆ ಬರಬಹುದು. ಇಟ್ಸ್ ನಾಟ್ ದಟ್ ಅವ್ರು ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಓಕೆ ಸರ್, ನಮ್ಮ ಇನ್ನೊಬ್ಬ ಕಾಲರೊಬ್ಬರು ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ. ಹೇಳಿ ಶ್ರೀನಿವಾಸ್, ಮಾತಾಡಿ. ಸರ್ ನನ್ನ ಡೌಟ್ ಏನು ಅಂತಂದ್ರೆ, ಹಾಂ ಸರ್ ಈಗ ಸುಶಾಂತ್ ಸಿಂಗ್ ರಾಜ್ಪೂತ್ ಆತ್ಮಹತ್ಯೆ ಮಾಡ್ಕೊಂಡ್ರು, ಅದನ್ನ ನೋಡಿ ಸ್ಟೂಡೆಂಟ್ ಸರ್ ಕೇಳಿಸ್ತಿದೆಯಾ? ಕೇಳಿಸ್ತಾ ಇದೆ, ಹೇಳಿ. ಸರ್ ಅದನ್ನ ನೋಡಿ ಒಬ್ಬ ವಿದ್ಯಾರ್ಥಿ ಕೂಡ ಅದೇ ರೀತಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ನಾವು ನ್ಯೂಸ್ ನಲ್ಲಿ ನೋಡಿದ್ವಿ. ಈಗ ಒಬ್ರು ಸೆಲೆಬ್ರಿಟಿ ಅಥವಾ ಒಬ್ರು ಯಾರೋ ಒಬ್ರು ಆತ್ಮಹತ್ಯೆ ಇನ್ನೊಬ್ರಿಗೂ ಇನ್ಸ್ಪೈರ್ ಆಗ್ಬಿಡತ್ತಾ ಅನ್ನೋದೊಂದು ಭಯ ಸರ್. ಹೌದು, ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ನಿಮ್ಗೆ. ನಮ್ಮ ಸಿನಿಮಾ ನಟ ರಾಜ್ಕುಮಾರ್ ತೀರ್ಕೊಂಡಾಗ, ತಮಿಳುನಾಡಿನ ಕೆಲವು ಪ್ರಮುಖ ರಾಜಕಾರಣಿ ನಟರು ತೀರ್ಕೊಂಡಾಗ ಕೂಡ ಈ ಟೆಂಡೆನ್ಸಿ ಸ್ವಲ್ಪ ಕಾಲ ತಮ್ಮ ನೆಚ್ಚಿನ ಜನಪ್ರಿಯ ನಟ ಅಥವಾ ನಾಯಕ ತೀರ್ಕೊಂಡಾಗ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಅದನ್ನ ವಿಶ್ಲೇಷಣೆ ಮಾಡ್ತಾರೆ. ಈಗ ಏನಂತೇಳಿ ಇದನ್ನ ಕಾಪಿ ಕ್ಯಾಟ್ ಸೂಸೈಡ್ಸ್ ಅಂತ ಹೇಳ್ತೀವಿ. ಭಾಳ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರ ಅವರ ಒಂದು ಫೇವ್ರೇಟ್ ಹೀರೋ ಅಥವಾ ಹೀರೋಯಿನ್ ಆತ್ಮಹತ್ಯೆಗೆ ಒಳಗಾದಾಗ ನಾನು ಬದುಕೇನು ಪ್ರಯೋಜನ, ಅವರೇ ಇಲ್ಲದೆ ಇರುವಾಗ, ನಾನು ಆರಾಧ್ಯ ದೈವನೇ ಇಲ್ದಾಗ ನಾನು ಈ ಬದುಕೇನು ಪ್ರಯೋಜನ ಅನ್ನೋ ಒಂದು ಮೆಂಟಾಲಿಟಿಗೆ ಹೋಗ್ತಕ್ಕಂಥವ್ರು ಕೆಲವರಿದ್ದಾರೆ. ಒಬ್ಬ ಫ್ಯಾನ್ ಏನೋ ಆ ಥರ ಆಗಿದೆ ಅಂತ ಹೇಳಿ ಕೂಡ ಕೆಲವು ಮಾಧ್ಯಮಗಳಲ್ಲಿ ಕೂಡ ಬಂದಿದೆ, ಸುಶಾಂತ್ ನೋಡಿಬಿಟ್ಟು ಇನ್ನೊಬ್ರು ಮಾಡ್ಕೊಂಡಿದ್ದಾರೆ ಅಂತೇಳಿ. ಸೊ ಆ ರಿಸ್ಕ್ ಇರುತ್ತೆ. ಸೊ ಅದನ್ನು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ನಾಯಕರು ನಾನು ಹೇಳಿದಾಗ ಚಿಚೋರೆಯಲ್ಲಿ ಇರ್ಬೋದು ಅಥವಾ MS ಧೋನಿ ಮೂವಿಯಲ್ಲಿ ಪಾಸಿಟಿವಿಟಿನೇ ಇದೆ, ತುಂಬ ಪಾಸಿಟಿವಿಟಿ ಇದೆ. ಆ ಸಮಸ್ಯೆಗಳನ್ನು ಎದುರಿಸಿ ಯಶಸ್ಸನ್ನು ಹೇಗೆ ಪಡೆದ್ರು ಅನ್ನೋದು ಆ ಫಿಲಮ್ಸಲ್ಲಿದೆ. ಸೊ ನಾವು ಅದನ್ನು ಮಾದರಿಯಾಗಿ ತೊಗೊಳ್ಬೇಕೇ ಹೊರತು ಆ ವ್ಯಕ್ತಿ ಕೇವಲ ಒಂದು ತಪ್ಪು ಮಾಡಿದ್ದಾನೆ, ಆ ತಪ್ಪು ಅನುಕರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಯಾರೇ ಮಾಡಿರಬಹುದು, ಒಬ್ಬ ಡಾಕ್ಟ್ರೇ ಇದು ಮಾಡಿರ್ಬೋದು ಅಥವಾ ಒಬ್ಬ ಫಿಲ್ಮ್ ಆ್ಯಕ್ಟರ್ ಮಾಡಿರಬಹುದು. ಆತ್ಮಹತ್ಯೆ ಇವ್ರ ಸಮಸ್ಯೆಗಳಿಗೂ ಪರಿಹಾರ ಅಲ್ಲ, ಆ ನಟನ ಸಮಸ್ಯೆಗಳಿಗೂ ಪರಿಹಾರ ಅಲ್ವೇ ಅಲ್ಲ. ಸೊ ಹಾಗಾಗಿ ಆ ಕೆಟ್ಟ ಅನುಕರಣೆ ಅವಶ್ಯಕತೆ ಇಲ್ಲ. ಕೆಲವೊಬ್ರು ಏನು ಅಂದ್ಕೊಳ್ತಾರೆ, ಸತ್ಬಿಟ್ಟು ನಾನು ಅವ್ರ ಜೊತೆ ಎಲ್ಲೋ ಸ್ವರ್ಗಕ್ಕೆ ಸೇರ್ಕೊಂಡ್ಬಿಡ್ತೀನಿ, ಈ ರೀತಿಯಾದ ಒಂದು ಕಲ್ಪನಾ ಲೋಕದಲ್ಲಿರ್ತಕ್ಕಂಥವ್ರು ಕೆಲವರು ಇರ್ತಾರೆ. ನಮಗಿರ್ತಕ್ಕಂಥದ್ದು ಒಂದೇ ಜೀವನ. ಸೊ ಸತ್ತ ಮೇಲೆ ನಾವೆಲ್ಲ ಮಣ್ಣಾಗ್ತೀವಿ, ಇಲ್ಲ ಬೂದಿ ಆಗ್ತೀವಿ ಹೊರತು ಮತ್ತೆ ಏನೋ ಅದೆಲ್ಲ ಆಗ್ತಕ್ಕಂಥದ್ದು ಸೈಂಟಿಫಿಕಲಿ ಎಲ್ಲ ಸುಳ್ಳು. ಸೊ ಹಾಗಾಗಿ ನಾವು ಇದ್ದು ಏನಾರ ಅವ್ರ ನೆನಪಿನಿಗೋಸ್ಕರ ಅವರ ಒಂದು ಹುಟ್ಟಿದಬ್ಬಕ್ಕೋ ಅಥವಾ ಅವರ ಒಂದು ನೆನಪಿಗೋಸ್ಕರ ಒಂದು ಬಡವರಿಗೆ ಒಂದು ರಕ್ತದಾನ ಮಾಡೋದು ಅಥವಾ ಒಂದು ಸಹಾಯ ಮಾಡೋದು, ಇದನ್ನ ಮಾಡಿದ್ರೆ ಪ್ರಾಬಬ್ಲಿ ಸುಶಾಂತ್ ಕೂಡ ಮೆಚ್ತಾರೆ, ಆ ನಟನು ಕೂಡ ಮೆಚ್ತಾನೆ ಅಂತ ಅನ್ಸುತ್ತೆ. ಅಂದರೆ ಬದುಕನ್ನು ಸಾರ್ಥಕಗೊಳಿಸುವಂಥ ಹಲವಾರು ಅವಕಾಶಗಳು ಇಲ್ಲೇ ಇರ್ತವೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಹಾಡು ಕೂಡ ಇದೆ. ಸರ್, ಕೊನೆಯದಾಗಿ ಈ ಸೂಸೈಡ್ ಟೆಂಡೆನ್ಸಿ ಅಥವಾ ಮಾನಸಿಕ ಖಿನ್ನತೆಯಲ್ಲಿ ಇದ್ದಂಥವ್ರಿಗೆ ಅವ್ರದ್ದೇನೋ ಅವ್ರ ಪರ್ಸನಲ್ ಪ್ರಾಬ್ಲಮ್ಮು, ಅವ್ರು ಆತ್ಮಹತ್ಯೆ ಮಾಡ್ಕೋತಾರೆ, ಅದು ಅವ್ರ ಹಣೆ ಬರ ಅನ್ನೋ ಒಂದು ಮಾತು ಒಂದು ಬರುತ್ತೆ. ಆದರೆ ಅದ್ರ ಹೊರತಾಗಿ ಕೂಡ ಮನೆಯವರ, ಅವರ ಸ್ನೇಹಿತರ, ಸಂಬಂಧಿಕರ, ಅವರ ಫಸ್ಟ್ ರೌಂಡ್ ಸರ್ಕಲಲ್ಲಿ ಇರ್ತಕ್ಕಂಥವ್ರ ಜವಾಬ್ದಾರಿ ಏನು ಸರ್? ಯಾರೊಬ್ಬ ಮಾನಸಿಕವಾಗಿ ಏನೋ ತೊಂದರೆ ಒಳಗಿದ್ದಾನೆ ಅಂದರೆ ಅವ್ರನ್ನ ಸಂತೈಸುವ ಬಗೆ ಹೇಗೆ ಸರ್? ಅವ್ರನ್ನ ಆ ಸ್ಥಿತಿಯಿಂದ ಮೇಲೆ ಅಂದರೆ ಆ ಪ್ರಯತ್ನ ಆದ ನಂತರ ಡಾಕ್ಟರ್ ಹತ್ರ ಬರ್ತಾರೆ, ಅದಕ್ಕಿಂತ ಮುಂಚಿತವಾಗಿ ಹತ್ರ ಆಪ್ತ ವಲಯದಲ್ಲಿದ್ದವ್ರು ಏನು ಮಾಡ್ಬೋದು ಸರ್? ಇದು ಬಹಳ ಪರ್ಟಿನೆಂಟ್ ಕ್ವಶನ್. ಏನಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡಿ ಸಾಯುವಂಥ ವ್ಯಕ್ತಿ ಕೇವಲ ಒಂದ್ಸರಿ ಸಾಯ್ತಾನೆ, ಆದರೆ ಅವರು ಜೊತೆಗಿರ್ತಕ್ಕಂಥ ಕುಟುಂಬ ಅಥವಾ ಫ್ರೆಂಡ್ಸ್, ಫ್ಯಾಮಿಲಿ ಲೈಫ್ ಲಾಂಗ್ ಸಾಯ್ತಾನೆ ಇರ್ತಾರೆ, ಜೀವಂತವಾಗಿ ಸಾಯ್ತಾ ಇರ್ತಾರೆ. ಸೊ ಇದನ್ನ ಅವರು ಮುಂಚೆನೇ ಒಂದು ಒಳ್ಳೆ ಪ್ರಿವೆಂಟಿವ್ ಮೆಜರ್ ಅಥವಾ ಒಂದು ಸೂಕ್ಷ್ಮವಾಗಿ ಇದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ತಿಳ್ಕೊಂಡಿದ್ದಾರೆ, ಪ್ರಾಬ್ಲಿ ಎಷ್ಟೋ ಸರಿ ಅದನ್ನು ಅವಾಯ್ಡ್ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಮನೇಲಿ ಯಾರು ಬೇಸರ ಮಾಡ್ಕೊಂಡಿದ್ದಾರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ ಹತ್ರ ಮಾತಾಡ್ತಿಲ್ಲ ಅಂದರೆ ದಯವಿಟ್ಟು ಅವ್ರ ಹತ್ರ ಹೋಗಿ ಮಾತಾಡಿ, ವೆಂಟಿಲೇಟ್. ಅವರು ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳನ್ನು ನೀವು ಕೇಳಬೇಕು, ಲಿಸನರ್ ಇರಬೇಕು, ಇದು ಬಹಳ ಮುಖ್ಯ.
ಭಾಳ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ಬರು ಫೋನ್ ಮಾಡಿ ಮಾತಾಡೋಕ್ಕೆ ಅಂತ ಪ್ರಯತ್ನ ಮಾಡಿರ್ಬೋದು, ಅಥವಾ ಇದು ಅವ್ರನ್ನ ನಾವು ಏನು ಮಾಡ್ತೀವಿ, ನಾವು ಬ್ಯುಸಿ ಇದ್ದೀವಿ ಆಮೇಲೆ ಮಾಡು ಈ ಥರ ಏನೋ ಅವ್ರನ್ನ ನಾವು ಅವಾಯ್ಡ್ ಮಾಡಿರ್ತೀವಿ. ಯಾಕಂದರೆ ಒಬ್ಬ ಡಿಪ್ರೆಷನಲ್ಲಿ ಇರ್ತಕ್ಕಂಥ ವ್ಯಕ್ತಿನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಕಷ್ಟ. ಭಾಳ ಸರಿ ಏನು ಹೇಳ್ತಾರೆ, ಅವ್ನು ಯಾವಾಗಲೂ ನೆಗೆಟಿವ್ ಮಾತಾಡ್ತಾನೆ, ಅವ್ನ ಹತ್ರ ಹೋಗಬಾರ್ದು, ಈ ರೀತಿಯೂ ಇರ್ತಾರೆ. ಅಟ್ಲೀಸ್ಟ್ ನೀವೇನು ಮಾಡೋಕ್ಕಾಗಿಲ್ಲ ಅಂದರೆ ಕೇವಲ ಅವರನ್ನು ಕೇಳಿಸ್ಕೊಳ್ಳಿ, ಅವ್ರಿಗೆ ಏನು ಸಮಸ್ಯೆ ಇದೆ, ಏನು ಪ್ರಾಬ್ಲಮ್ ಇದೆ. ಅದಕ್ಕೆ ಸಣ್ಣ ಮಟ್ಟದಲ್ಲಿದ್ದರೆ ತಾವೇ ಅದಕ್ಕೆ ಒಂದು ಒಳ್ಳೆಯ ಸಲಹೆ ಸೂಚನೆಗಳನ್ನ ಕೊಡ್ಬೋದು. ಪಾಸಿಟಿವ್ ಆಗಿ ಯಾವ ರೀತಿ ನೀವು ಸಹಾಯ ಮಾಡ್ಬೋದು, ಭಾವನಾತ್ಮಕವಾಗಿ ಅಥವಾ ಒಂದು ಫೈನಾನ್ಷಿಯಲಿ ಏನು ಸಹಾಯ ಮಾಡಿ ಅವ್ರನ್ನ ಮುಂದೆ ತರ್ಬೋದು. ಅದು ಆಗಿಲ್ಲ, ಅವರು ಡಿಪ್ರೆಷನಿಗೆ ಒಳಗಾಗಿದ್ದಾರೆ, ನಿದ್ರೆ ಬರ್ತಾ ಇಲ್ಲ, ತುಂಬ ನೆಗೆಟಿವ್ ಆಲೋಚನೆ, ಸಾಯಂತ ಆಲೋಚನೆ, ಹೋಪ್ಲೆಸ್ನೆಸ್ ಅಂತ ಹೇಳ್ತೀವಿ, ಭರವಸೆನೇ ಕಳ್ಕೊಂಡಿದ್ದಾನೆ ಅಂತ ಆ ವ್ಯಕ್ತಿಯಲ್ಲಿ ನಮಗೆ ಗೊತ್ತಾದಾಗ ಅವ್ರಿಗೆ ನಿಜವಾಗ್ಲೂ ಡಿಪ್ರೆಷನಿಗೆ ಒಳಗಾಗಿರ್ತಾರೆ, ಖಿನ್ನತೆಗೆ ಒಳಗಾಗಿರ್ತಾರೆ. ಸೊ ಅವರನ್ನು ನೀವು ಖಂಡಿತವಾಗಿ ಮನೋವೈದ್ಯರ ಹತ್ರ ಕರ್ಕೊಂಡೋದ್ರೆ ಆ ಪ್ರಾಣ ಉಳಿಸಬಹುದು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಆಕ್ಸಿಡೆಂಟ್ ಆದಾಗ ನೀವು ಹೇಗೆ ಒಂದು ಎಮರ್ಜೆನ್ಸಿಯಲ್ಲಿ ಆ್ಯಂಬುಲೆನ್ಸಿಗೆ ಕರ್ಕೊಂಡು ಹೋಗ್ತೀರೋ, ಅದೇ ರೀತಿ ಒಬ್ಬರು ಆತ್ಮಹತ್ಯೆ ಆಲೋಚನೆಗೆ ಒಳಗಾದವನಿಗೆ ಆಸ್ಪತ್ರೆಗೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋದಾಗ ಅವನ ಪ್ರಾಣವನ್ನು ಉಳಿಸ್ಬೋದು. ನಾನು ಇಲ್ಲಿ ಮನೋವೈದ್ಯನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, UK ಲಂಡನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೆ ಒಂದು 5 ವರ್ಷ. ಇಲ್ಲಿ ಪ್ರತಿದಿನ ನಾನು ಕೆಲವು ಆಸ್ಪತ್ರೆಗಳಿಗೆ ಹೋಗ್ತೀನಿ, ರೆಫರೆನ್ಸ್ ಬರ್ತದೆ ನನಗೆ ಫಿಸಿಷಿಯನ್ಸಿಂದ, ಅವ್ರ ಆತ್ಮಹತ್ಯೆ ಒಳಗಾಗಿದ್ದವ್ರನ್ನ. ಮಿನಿಮಮ್ ನಮ್ಮ ಶಿವಮೊಗ್ಗದಲ್ಲೇ ತೊಗೊಂಡ್ರೆ ಪ್ರಾಬಬಲಿ ಒಂದು 10 ರಿಂದ 20 ಜನ ನಮಗೆ ರೆಫರೆನ್ಸ್ ಬರ್ತದೆ ಪ್ರತಿದಿನ. ಆತ್ಮಹತ್ಯೆಗೆ ಏನೋ ಫಿನಾಲ್ ತೊಗೊಂಡಿದ್ದಾರೆ, ಅಥವಾ ಈ ರೈತರು ಎಷ್ಟೋ ಜನ ವಿಷವನ್ನು ತೊಗೊಂಡಿದ್ದಾರೆ, ಕೀಟನಾಶಕವನ್ನು ತೊಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ತೊಗೊಂಡಿರುವಾಗ ನಾನು ಹೇಳಿದಾಗ ಪ್ರತಿ 40 ಸೆಕೆಂಡಿಗೆ ಒಬ್ರು ಮಾಡ್ಕೊಳ್ತಾ ಇರ್ತಾರಲ್ಲ. ಸೊ ನಾವು ಹಿಸ್ಟ್ರಿ ತೊಗೊಂಡಾಗ ಅವ್ರ ಫ್ಯಾಮಿಲಿ ಕೇಳೋ, ಹೌದು ಡಾಕ್ಟ್ರೇ ಒಂದು ವಾರದಿಂದ ಯಾಕೋ ಯಾರತ್ರನು ಸರಿ ಮಾತಾಡ್ತಿರ್ಲಿಲ್ಲ, ಊಟ ಬೇಡ ಅಂತಿದ್ದ, ಸಿಟ್ ಮಾಡೋನು, ಈ ಥರ ಇದೆಲ್ಲ ಮಾನಸಿಕವಾಗಿ ಅವರು ಬಳಲ್ತಾ ಇರ್ತಾರೆ, ಸಿದ್ಧಾಗ್ತಾ ಇರ್ತಾರೆ, ಎಲ್ಲರಿಂದ ದೂರ ಇರಬೇಕು ಅನ್ನೋ ಸಿದ್ಧತೆ ಮಾಡ್ಕೊಳ್ತಾರೆ, ಮತ್ತು ಅವ್ರು ಅವಕಾಶಗಳನ್ನು ಹುಡುಕ್ತಾ ಇರ್ತಾರೆ. ನಾವು ಯೂಶಲಿ ಏನು ಮಾಡಬೇಕು ಅಂದರೆ, ಆ ಥರ ಒಳಗಾಗೋದವ್ರ ಮನೆಯಲ್ಲಿ ಬ್ಲೇಡ್ಸು ಅಥವಾ ಈ ಫಿನಾಯ್ಲು ಅಥವಾ ಕೀಟನಾಶಕ ಇಂಥವನ್ನ ದೂರ ಇಡಬೇಕಾಗತ್ತೆ. ಮಾತ್ರೆಗಳನ್ನು ಕೂಡ ಅಷ್ಟೇ ಸರಿ ನಾವು ಹೇಳ್ತೀವಿ, ನಿಮ್ಮ ಮಾತ್ರೆಗಳನ್ನು ಲಾಕರ್ಸ್ನಲ್ಲಿ ಇಟ್ಕೊಳ್ಳಿ, ಮಾತ್ರೆಗಳನ್ನು ಆರಾಮಾಗಿ ಬಿಟ್ಟಬೇಡಿ. ಯಾಕಂದರೆ ಒಂದೇ ಸರಿಗೆ ಅದನ್ನು 30-50 ಒಬ್ಬರು ನುಂಗ್ಬಿಡಬಹುದು. ಸೊ ನೀವು ಪ್ರಿವೆಂಟಿವ್ ಆಗಿ ಅವ್ರಿಗೆ ಒಂದು ಸೇಫ್ ಝೋನಲ್ಲಿ ಇಡಬೇಕಾಗತ್ತೆ, ಅವರೊಟ್ಟಿಗೆ ಜಾಸ್ತಿ ಸಮಯವನ್ನು ಕಳಿಬೇಕಾಗತ್ತೆ. ಅವ್ರಿಗೆ ಒಬ್ಬಂಟಿಯಾಗಿ ಮನೇಲಿ ಬಿಟ್ಟು ಹೋಗಬೇಡಿ. ಯಾಕಂದರೆ ಅಂಥ ಸಮಯದಲ್ಲಿ ಅವ್ರ ನಕಾರಾತ್ಮಕ ಆಲೋಚನೆ ಜಾಸ್ತಿ ಆಗಿ ಆ ಕ್ಷಣದಲ್ಲಿ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಬೋದು. ಅವರು ಕಂಪ್ಯಾನಿಯನ್ಶಿಪ್ ಅಂತ ಹೇಳ್ತೀವಿ, ಜೊತೆ ಕೈ ಹಿಡ್ಕೊಂಡು ನೀವು ಅವ್ರನ್ನ ಮಾತಾಡಿಸ್ಕೊಳ್ತಾ ಇದ್ದರೆ ಆ ಕ್ಷಣದಿಂದ ಅವ್ರು ಹೊರಗೆ ಬರಬಹುದು. ಸೊ ಹಾಗಾಗಿ ಅವರಿಗೆ ವೈಜ್ಞಾನಿಕವಾಗಿ ಏನು ಟ್ರೀಟ್ಮೆಂಟ್ ಬೇಕು, ಭಾವನಾತ್ಮಕವಾಗಿ ನಿಮ್ಮ ಸಪೋರ್ಟ್ ಏನು ಬೇಕು, ಅದು ಬಹಳ ಮುಖ್ಯ. ಓಕೆ ವೀಕ್ಷಕರ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಕತ್ಲಾದ ಮೇಲೆ ಬೆಳಕು ಬಂದೇ ಬರುತ್ತೆ. ಭರವಸೆಗೆ ಬೇಕು ಬದುಕಿಗೆ. ಡಾಕ್ಟರ್ ಹೇಳಿದಂತೆ ನಮ್ಮ ಸುತ್ತಮುತ್ತ ಯಾರೇ ಒಬ್ಬ ವ್ಯಕ್ತಿ ಒಂದು ಸ್ವಲ್ಪ ಮಾನಸಿಕವಾಗಿ ಒಂದು ಸ್ವಲ್ಪ ಯಾಕೋ ಡಲ್ ಹೊಡಿತಿದ್ದಾನೆ ಅಂತ ನಮ್ಮ ಸ್ನೇಹಿತ ವರ್ಗದಲ್ಲಿ ಹೇಳ್ತೀವಿ. ಆ ಡಲ್ ಹೊಡಿತಿದ್ದ ಮನಸ್ಥಿತಿ ಅವ್ರ ಜೊತೆಗೆ ನಿಂತ್ಕೊಳ್ಳೋಣ. ನಾವೇನೂ ಆಗೋದು ಬೇಡ, ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ಅವ್ರ ಮಾತಿಗೆ ಕಿವಿ ಕೊಟ್ಟು ಅವ್ರಿಗೆ ಎಷ್ಟೋ ಒಂದು ಸಮಾಧಾನ ಆಗುತ್ತೆ. ನನ್ನ ದುಃಖ ದುಗುಡವನ್ನು ಹೇಳ್ಕೊಳ್ಳೋದಕ್ಕೆ ಕೇಳೋರೊಬ್ರು ಇದ್ದಾರೆ ಅಂತ ಅವ್ರಿಗೆ ಒಂದಷ್ಟು ಸಮಾಧಾನ ಆಗುತ್ತೆ. ಆ ನಂತರ ಅವ್ರಿಗೆ ಅಗತ್ಯ ಇರುವಂಥ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಅವ್ರಿಗೆ ಸಲಹೆ ಮಾರ್ಗದರ್ಶನ, ಅವ್ರಿಗೆ ಸಹಾಯವನ್ನು ಮಾಡ್ಬೋದು. ಇನ್ನೊಂದು ಪ್ರಮುಖವಾಗಿ, ತಪ್ಪು ಮಾಡದಂಥವ್ರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆಮೇಲೆ ಎಲ್ಲ ತಪ್ಪುಗಳು ಕೂಡ ಕ್ಷಮಾರ್ಹನೇ. ಅಂದರೆ ಹಂಗಂತೇಳಿ ಕಾನೂನು ವಿರೋಧಿ ಕೃತ್ಯಗಳು ಕೂಡ ಕ್ಷಮಾರ್ಹ ಅಂತಂತಲ್ಲ ನಾನು ಹೇಳ್ತಿರೋದು. ಪರ್ಸನಲಿ ಆಗಿ ಭಾವನಾತ್ಮಕವಾಗಿ ಮಾಡಿದಂಥ ತಪ್ಪುಗಳೆಲ್ಲವೂ ಕೂಡ ಕ್ಷಮಾರ್ಹನೇ. ಕ್ಷಮ ಇಲ್ಲದಂಥ ತಪ್ಪುಗಳು ಈ ಲೆಕ್ಕದಲ್ಲಿ ಯಾವುದಿಲ್ಲ. ನಿಮ್ಮ ಸಬ್ಸ್ಟಿಟ್ಯೂಟು, ನಿಮ್ಮ ಬದಲಿಗೆ ಇನ್ನೊಬ್ಬರು ನಿಮ್ಮ ಕುಟುಂಬಕ್ಕೆ ಆಗ ಸಾಧ್ಯನೇ ಇಲ್ಲ. ನೀವೇ ನಿಮ್ಮ ಸ್ನೇಹಿತರ ಬಳಗದಲ್ಲಿ ನೀವೇ ಇಂಪಾರ್ಟೆಂಟು, ನಿಮ್ಮ ಮನೆಯಲ್ಲಿ ನೀವೇ ಇಂಪಾರ್ಟೆಂಟು, ನಿಮ್ಮ ಅಪ್ಪ ಅಮ್ಮಂಗೆ, ನಿಮ್ಮ ಗಂಡ ಅಥವಾ ಹೆಂಡತಿ ಅವರಿಬ್ಬರಲ್ಲಿ ನಿಮಗೆ ನೀವೇ ಸಬ್ಸ್ಟಿಟ್ಯೂಟು. ಮಕ್ಕಳಿಗೆ ಅವ್ರ ಬದಲು ಇನ್ನೊಬ್ರು ಇದ್ದಾರೆ, ಹಾಗಾಗಿ ಇವರು ಹೋದ್ರೆ ಏನು ತೊಂದರೆ ಇಲ್ಲ ಅಂತ ಇಲ್ಲ. ನಿಮ್ಮನ್ನು ಜಗತ್ತು ಮಿಸ್ ಮಾಡ್ಕೊಳುತ್ತೆ, ನೀವು ಇನ್ನೇನೋ ಮಿಸ್ ಮಾಡ್ಕೊಳ್ಳಲ್ಲ. ದಯಮಾಡಿ ಅಂಥ ಆಲೋಚನೆಗಳಿಂದ ಹೊರಗೆ ಬನ್ನಿ. ನಿಮಗೆ ಬೇಕಾದಂಥ ಸ್ನೇಹಿತರ ಜೊತೆ ಮಾತಾಡ್ಕೊಳ್ಳಿ. ಇನ್ನೂ ಅಗತ್ಯ ಬೇಕು ಅಂದರೆ ಡಾಕ್ಟರ್ನ ಭೇಟಿ ಮಾಡಿ. ನಿಮ್ಮನ್ನು ಕೇಳಿಸ್ಕೊಳ್ಳುವಂಥ, ನಿಮ್ಮ ನೋವಿಗೆ ಕಿವಿ ಕೊಡುವಂಥ ಮನಸ್ಥಿತಿ ಇರೋಂಥವ್ರು ನಿಮ್ಮ ಸುತ್ತಮುತ್ತ ಇರ್ತಾರೆ, ಅವ್ರನ್ನ ಇದು ಮಾಡಿ. ಅಲ್ಟಿಮೇಟಾಗಿ ಚಿಕಿತ್ಸೆ ಅಂತೂ ಇದ್ದೇ ಇದೆ. ಯಾರೂ ಕೂಡ ಆತ್ಮಹತ್ಯೆಯ ಆಲೋಚನೆ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮನಸ್ಸಿನ ಮಾತು, ನೋವಿಗೆ ನಲಿವಿಗೆ ಸಂಕಟಕ್ಕೆ ಸಂತಸಕ್ಕೆ ನಿಮ್ಮ ಮಾತುಗಳಿಗೆ ನಾವು ವೇದಿಕೆ ಆಗ್ತೀವಿ. ಈ ರೀತಿಯ ಭಾವನಾತ್ಮಕ ವಿಷಯಗಳನ್ನು ನಾವು ನಿಮ್ಮ ಜೊತೆ ಪ್ರತಿ ಶನಿವಾರ ಸಂಜೆ 7 ರಿಂದ 8 ಗಂಟೆ ತನಕ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಭಾವನೆಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಬೋದು. ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಅಮೂಲ್ಯವಾದಂತಹ ಮಾರ್ಗದರ್ಶನ ಮತ್ತು ತಿಳುವಳಿಕೆನ ನಮ್ಮ ಜೊತೆಗೆ ಹಂಚಿಕೊಂಡಂಥ ಡಾಕ್ಟರ್ ಎಸ್ ಟಿ ಅರವಿಂದ್ ಅವರಿಗೆ ಧನ್ಯವಾದಗಳು. ವೀಕ್ಷಕರೇ, ಇದೇ ಇವತ್ತಿನ ಮನಸ್ಸಿನ ಮತ್ತು ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ TV ಭಾರತ್. ಧನ್ಯವಾದಗಳು.